ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 21ನೇ ಅಧ್ಯಾಯ ರಣರಂಗಕ್ಕೆ ರಾಕ್ಷಸೇಶ್ವರ ಕೇಳಿ. ರಾವಣೇಶ್ವರನ ಮೂಲಬಲವೆಲ್ಲವೂ ಶ್ರೀರಾಮನ ಮಾನದಿಂದ ಹತವಾದುದನ್ನು ಕೇಳಿ ಲಂಕಾ ನಿವಾಸಿಗಳೆಲ್ಲರೂ ಅತ್ಯಂತ ಶೋಕಸ್ತಬ್ಧರಾದರು. ಊರಲ್ಲಿ ಯಾವ ಮನೆಯಲ್ಲಿ ನೋಡಿದರೂ ಗಂಡನನ್ನು ಕಳೆದುಕೊಂಡವರು, ಇತರ ಬಂಧು ಬಾಂಧವಗಳನ್ನು ಅಗಲಿದವರು ರೋಧಿಸುವ ಧ್ವನಿ ಕೇಳಿಬರುತ್ತಿತ್ತು. ರಾಕ್ಷಸಾಂಗನೆಯರು ಅಲ್ಲಲ್ಲಿ ಗುಂಪುಗೂಡಿ ಕಣ್ಣಿನಲ್ಲಿ ನೀರು ಸುರಿಸುತ್ತಾ, ಹಾಳು ಸೂರ್ಪಣಕಿ ಮನ್ಮಥ ಸದೃಶನಾದ ಶ್ರೀರಾಮನನ್ನು ಏಕಾದರೂ ಕಾಮಿಸಿದಳೋ, ಎಂತಹ ವಿಷಯಗಳಲ್ಲಿ ಈ ಪಾಪಿಯ ಕಣ್ಣಿಗೆ ಆ ಸುಕುಮಾರ ಕಾಣಿಸಿದನೋ, ಮಹಾ ನೀಚಳಾದ ಅವಳೊಬ್ಬಳ ದೆಸೆಯಿಂದ ಈ ರಾಕ್ಷಸ ವಂಶವೆಲ್ಲವೂ ನಿರ್ಮೂಲವಾಗುವಂತಾಯಿತು. ಆ ದುರ್ಮಾರ್ಗಗಳ ಮಾತುಗಳನ್ನು ಕೇಳಿಯೇ ನಮ್ಮ ರಾಕ್ಷಸರಾಜನು ಶ್ರೀರಾಮ ಪತ್ನಿಯನ್ನು ಕದ್ದು ತಂದನು. ಆ ಕಡೆ ಲಂಕೆಯ ಸರ್ವನಾಶವನ್ನು ಆತನು ಕರೆತಂದನು. ಕರದೂಷಣರನ್ನು, ಕಬಂಧನನ್ನು, ವಾಲಿಯನ್ನು ಸಂಹರಿಸಿದಾಗಲೇ ಆ ಶ್ರೀರಾಮನ ಪರಾಕ್ರಮವನ್ನು ಅರಿತುಕೊಳ್ಳಬಾರದಿದ್ದೇಕೆ? ಹೋಗಲಿ, ವಿಭೀಷಣನು ಬುದ್ಧಿ ಹೇಳಿದ ಮೇಲಾದರೂ ಲಂಕೇಶ್ವರನಿಗೆ ಸದ್ಬುದ್ಧಿ ಹುಟ್ಟಿಬಾರದಿತ್ತೇ? ಈಗ ಲಂಕೆಯೆಲ್ಲವೂ ಸ್ಮಶಾನ ಸದೃಶವಾಗಿದೆಯಲ್ಲ. ಎಲ್ಲಿ ನೋಡಿದರೂ ನನ್ನ ಮಗನ ಮಡಿದ, ನಮ್ಮ ಅಣ್ಣ ಸತ್ತ, ಅಯ್ಯೋ ನನ್ನ ಗಂಡ ಗತಿಸಿದ ಆ ಮಾತುಗಳೇ ಕೇಳಿ ಬರುತ್ತಿವೆಯಲ್ಲ. ಅಳಿದೊಳೆಯರಾದರೂ ಬದುಕುವ ಅವಕಾಶವಿದೆಯೇ? ಇಲ್ಲ ಇಲ್ಲ. ರಾಕ್ಷಸ ಘಾತಕಿಯಾದ ಈ ಸೀತೆ ರಾವಣನನ್ನು, ಉಳಿದವರನ್ನು ನುಂಗುವ ಮಹಾಮಾರಿಯಾಗಿದ್ದಾಳೆ. ರಾಮಬಾಣದಿಂದ ರಾಕ್ಷಸರು ರಕ್ಷಿಸುವವರು ಈ 3 ಲೋಕದಲ್ಲಿಯೂ ಯಾರನ್ನೂ ಕಾಣವಲ್ಲ ಎಂಬ ಹಂಬಲಿಸುತ್ತಾ ಗಟ್ಟಿಯಾಗಿ ಗೋಳಿಡುತ್ತಿದ್ದರು. ಮನೆಯಿಂದಲೂ ಬರುತ್ತಿದ್ದ ಈ ವಿಲಾಪ ಧ್ವನಿ ರಾವಣನಿಗೆ ಕೇಳಿಸಿತು. ಆತನು ದೀರ್ಘವಾದ ಒಂದು ನಿಟ್ಟುಸಿರುಬಿಟ್ಟು ಮಹೋದರ, ಮಹಾಪಾಶ್ವ, ವಿರೂಪಾಕ್ಷ ಎಂಬ 3 ಸೇನಾಪತಿಗಳನ್ನು ಕರೆಯಿಸಿ ಅವರಿಗೆ, ಎಲೆ ವೀರರೇ, ನಾನೀಗಲೇ ರಾಮಲಕ್ಷ್ಮಣರನ್ನು ಧ್ವಂಸ ಮಾಡುವುದಕ್ಕಾಗಿ ರಣರಂಗಕ್ಕೆ ತೆರಳುವೆನು. ಇದುವರೆಗೆ ಯುದ್ಧದಲ್ಲಿ ಮರಣ ಹೊಂದಿದ ಖರ, ಪ್ರಹಸ್ತ, ಕುಂಭಕರ್ಣ, ಇಂದ್ರಜಿತ್ತು ಮೊದಲಾದವರ ಆತ್ಮಗಳೆಲ್ಲವೂ ಸಂತೃಪ್ತಿಗೊಳ್ಳುವಂತೆ ಈ ಇಬ್ಬರನ್ನು ಯಮಾಲಯಕ್ಕೆ ಅಟ್ಟುವೆನು. ವಾನರ ವಂಶವೆಂಬುದೇ ಇಂದು ನನ್ನ ಬಾಣವರ್ಷದಲ್ಲಿ ಮುಳುಗಿ ಹೆಸರಿಲ್ಲಂತಾಗಿ ಹೋಗುವುದು. ಊರಿನಲ್ಲಿ ಯಾರು ತಮ್ಮ ಬಂಧು ಬಾಂಧವರ ಮರಣಕ್ಕಾಗಿ ಗೋಳಿಡುತ್ತಿರುವವರೋ ಅವರೆಲ್ಲರ ಕಣ್ಣೀರು ಆರುವಂತೆ ಶತ್ರುವನ್ನು ಮರ್ದಿಸುತ್ತೇನೆ. ಒಡನೆಯೇ ನನ್ನ ರಥವು ಧನುಸ್ಸು ಸಿದ್ಧವಾಗಲಿ. ಅಳಿದುಳಿದ ರಾಕ್ಷಸ ವೀರರು ನನ್ನನ್ನು ಹಿಂಬಾಲಿಸಲಿ ಎಂದು ಆಜ್ಞಾಪಿಸಿದನು. ರಾಜನ ಅಪ್ಪಣೆಯಂತೆ 8 ಕುದುರೆಗಳನ್ನು ಕೂಡಿದ ಸುಸಜ್ಜಿತವಾದ ರಥವು ಆತನ ವಿಜಯಪ್ರಾಣಕ್ಕಾಗಿ ಸಿದ್ಧವಾಯಿತು. ರಾವಣೇಶ್ವರನು ಯುದ್ಧಕ್ಕೆ ತಕ್ಕ ಕವಚ ಆಯುಧಗಳನ್ನು ಧರಿಸಿ ರಥವೇರಿದನು. ಕಾಲ್ಕೆರೆಯುತ್ತಾ ನಿಂತಿದ್ದ ಕುದುರೆಗಳು ಸಾರಥಿ ಕಡಿವಾಳವನ್ನು ತಡೆದ ಬಿಡುತ್ತಲೇ ವೇಗವಾಗಿ ಹೊರಟವು. ರಾಜನ ರಥದ ಹಿಂದೆ 3 ಸೇನಾಧಿಪತಿಗಳ ರಥಗಳು ವಾಯುವೇಗದಿಂದ ಹೊರಟವು. ವಿವಿಧ ಆಯುಧಗಳನ್ನು ಧರಿಸಿ ಭಯಂಕರ ಆಕಾರನಾಗಿದ್ದ ರಾಕ್ಷಸ ಯೋಧರು ಭೂಮಿ ಬೆರೆಯುವಂತೆ ಸಿಂಹನಾದ ಮಾಡುತ್ತಾ ಆ ರಥಗಳನ್ನು ಹಿಂಬಾಲಿಸಿದರು. ರಾಜನು ಲಂಕೆಯ ರಾಜಬೀದಿಗಳಲ್ಲಿ ಹೊರಟು ಹೆಬ್ಬಾಗಿಲನ್ನು ಆಯುತ್ತಿದ್ದಂತೆಯೇ ಸೂರ್ಯನು ಕಾಂತಿಗುಂದಿದನು. ದಿಕ್ಕುಗಳೆಲ್ಲ ಕತ್ತಲಿನಿಂದ ತುಂಬಿ ಹೋದವು. ಹಕ್ಕಿಗಳೆಲ್ಲವ ಕರ್ಣ ಕಠೋರವಾಗಿ ಕಿರಿಚಿಕೊಂಡವು. ರಕ್ತದ ಮಳೆ ಸುರಿಯಿತು. ಸಮಭೂಮಿಯಲ್ಲಿಯೇ ಹೋಗುತ್ತಿದ್ದರು. ಕುದುರೆಗಳು ಮುಗ್ಗರಿಸಿದವು. ರಥಾಗ್ರದ ಧ್ವಜವನ್ನು ರಣಹೊದ್ದು ಹೊಕ್ಕಿತು. ನರಿಗಳು ಅಮಂಗಳವಾಗಿ ಕೂಗಿಕೊಂಡವು. ರಾವಣೇಶ್ವರನ ಎಡಗಣ್ಣು ಎಡಭುಜವು ಅದರಿತು. ಈ ಅಪಶಕನಗಳೊಂದನ್ನೂ ಲಕ್ಷಿಸದೆ ಆ ಲಂಕೇಶ್ವರನು ಪ್ರಯಾಣವನ್ನು ಮುಂದುವರಿಸಿ ರಣರಂಗವನ್ನು ಸೇರಿದನು. ರಾಕ್ಷಸರ ರಣಘೋಷವನ್ನು ಕೇಳುತ್ತಲೇ ವಾನರರು ಯುದ್ಧೋತ್ಸಾಹದಿಂದ ಓಡಿಬಂದರು. ಇಬ್ಬಣದವರಿಗೂ ಕೈ ಹತ್ತಿ ಯುದ್ಧ ಮೊದಲಾಯಿತು. ಸ್ವತಃ ದಶಗ್ರೀವನೇ ರಣರಂಗದಲ್ಲಿದ್ದುದರಿಂದ ರಾಕ್ಷಸರು ಅತೀವ ಉತ್ಸಾಹದಿಂದ ಯುದ್ಧ ಮಾಡುತ್ತಿದ್ದರು.
ರಾಕ್ಷಸೇಶ್ವರನ ಬಾಣಗಳಂತೂ ವಾನರ ಸೇನೆಯಲ್ಲಿ ಭಯಂಕರವಾದ ಕೋಲಾಹಲವನ್ನು ಹುಟ್ಟಿಸಿದವು. ಎದೆ ಭೇದಿಸಿ ನೆಲಕ್ಕೆ ಬಿದ್ದವರಾರೋ, ತಲೆ ಕತ್ತರಿಸಿ ಸತ್ತು ಹೋದವರೆಷ್ಟೋ. ಕೆಲವರಿಗೆ ಕಿವಿ ಅರಿದು ಹೋದವು, ಕೆಲವರಿಗೆ ಪಕ್ಕೆ ಸೀಳಿದವು, ಕೆಲವರಿಗೆ ಕಣ್ಣುಗಳೇ ಕಳಚಿ ಹೋದವು. ವಾನರರು ಆತನ ಉಪಟಳವನ್ನು ಸಹಿಸಲಾರದೆ ಕಾಳುಗಿಚ್ಚಿನಂತೆ ಸಿಕ್ಕಿದ ಕಾಳಾನೆಗಳಂತೆ ದಿಕ್ಕೆಟ್ಟು ಕೂಗಿಕೊಳ್ಳುತ್ತಾ ಓಡಿ ಹೋದರು. ಇದನ್ನು ಕಂಡ ಸುಗ್ರೀವ ಮಹಾರಾಜನು ಓಡುತ್ತಿದ್ದ ವಾನರಿಗೆಲ್ಲ ಧೈರ್ಯ ಹೇಳುತ್ತಾ ಹೆಮ್ಮರವನ್ನು ಕೈಲಿ ಹಿಡಿದು ರಾವಣನ ಎದುರಿಗೆ ಬಂದನು. ತನ್ನ ರಾಜನ ಮೇಲೆ ಸಾಗಿ ಬರುತ್ತಿರುವ ವಾನರ ವೀರರನ್ನು ಕಂಡು ರಾಕ್ಷಸ ವೀರರಾದ ವಿರೂಪಾಕ್ಷನು ತನ್ನ ಹೆಸರನ್ನು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾ ಆನೆಯ ಮೇಲೇರಿ ಅವನಿಗೆ ಇದಿರಾದನು. ವಾನರ ವೀರನು ಎತ್ತಿ ಹಿಡಿದಿದ್ದ ಮರವನ್ನು ಎದುರಿಗೆ ಬಂದ ರಾಕ್ಷಸರ ಮೇಲೆಯೇ ಪ್ರಯೋಗಿಸಿದನು. ಆದರೆ ಆ ರಾಕ್ಷಸ ವೀರನು ಅದನ್ನು ತನ್ನ ಬಾಣದಿಂದ ಮಧ್ಯಮಾರ್ಗದಲ್ಲಿಯೇ ಭಂಗಿಸಿ ಮತ್ತೊಂದು ನಿಶ್ಚಿತವಾದ ಬಾಣದಿಂದ ಸುಗ್ರೀವನನ್ನು ಬಲವಾಗಿ ಗಾಯಗೊಳಿಸಿದನು. ಇದರಿಂದ ಕೆರಳಿದ ವಾನರ ವೀರನು ದೊಡ್ಡದೊಂದು ಮರದ ಬುಡದಿಂದ ರಾಕ್ಷಸನು ಏರಿದ್ದ ಆನೆಯ ಕುಂಭಸ್ಥಳಕ್ಕೆ ಹೊಡೆದನು. ಆ ಪೆಟ್ಟಿಗೆ ಆ ಪ್ರಾಣಿ ಗಟ್ಟಿಯಾಗಿ ಗೀಳಿಡುತ್ತಾ ಕೆಳಕ್ಕೆ ಬಿದ್ದು ಸತ್ತಿತು. ಅದು ಕೆಳಕ್ಕುರುವುದರೊಳಗಾಗಿ ವಿರೂಪಾಕ್ಷನು ನೆಲಕ್ಕೆ ಹಾರಿ ಖಡ್ಗದಿಂದ ಆ ವಾನರ ರಾಜನನ್ನು ಹೊಡೆದನು. ಕನಲಿ ಕಂಗೆಂಡವಾದ ಸುಗ್ರೀವನು ಮುಂದಕ್ಕೆ ನುಗ್ಗಿ ವಜ್ರಮುಷ್ಟಿಯಿಂದ ಎದುರಾಳಿಯ ಎದೆಗೆ ಗುದ್ದಿದನು. ಆದರೂ ಆ ರಾಕ್ಷಸನು ಅಚಲವಾಗಿ ನಿಂತು ಮತ್ತೊಮ್ಮೆ ಕತ್ತಿಯಿಂದ ಹೊಡೆಯಲು ವಾನರ ವೀರನ ದೇಹವು ರಕ್ತದಿಂದ ತೊಯ್ದು ಹೋಯಿತು. ಆತನು ತನ್ನ ಬಲವನ್ನೆಲ್ಲ ಬಿಟ್ಟು ರಾಕ್ಷಸನ ಹಣೆಗೆ ಗುದ್ದಿದನು. ಈ ಪೆಟ್ಟಿನಿಂದ ವಿರೂಪಾಕ್ಷನು ರಕ್ತವನ್ನು ಕಾರುತ್ತಾ ನೆಲಕ್ಕುರುಳಿ ಸತ್ತು ಹೋದನು. ವಿರೂಪಾಕ್ಷನು ಮಡಿದುದನ್ನು ಕಂಡು ರಾವಣೇಶ್ವರನು ಮನಸ್ಸಿನಲ್ಲೇ ಮಿಡುಕಿಕೊಳ್ಳುತ್ತಾ ಮಹೋದರನನ್ನು ಸುಗ್ರೀವನ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ಮಹಾರಾಜನಿಂದ ಆಜ್ಞಪ್ತನಾಗಿ ವಿಜೃಂಭಿಸುತ್ತಾ ಬರುತ್ತಿದ್ದ ಆತನ ಮೇಲೆ ಸುಗ್ರೀವನು ದೊಡ್ಡದೊಂದು ಬಂಡೆಯನ್ನು ಎತ್ತಿ ಎಸೆದನು. ಆದರೆ ಅದು ರಾಕ್ಷಸನ ಬಾಣಕ್ಕೆ ತುತ್ತಾಯಿತು. ವಾನರ ರಾಜನು ಸಾಲವೃಕ್ಷವೊಂದನ್ನು ಕಿತ್ತು ಅದನ್ನು ಎದುರಾಳಿಯ ಮೇಲೆ ಎಸೆದನು. ಅದಕ್ಕೂ ಅದೇ ಗತಿಯಾಯಿತು. ಆದರೆ ಈ ಅವಕಾಶದಲ್ಲಿ ರಾಕ್ಷಸನ ಪರಿಗ ಜಾರಿ ನೆಲದ ಮೇಲೆ ಬಿತ್ತು. ಸುಗ್ರೀವನು ಅದನ್ನು ತೆಗೆದುಕೊಂಡು ಮಹೋದನ ರಥದ ಕುದುರೆಯನ್ನು ಚಚ್ಚಿ ಹಾಕಿದನು. ಇದರಿಂದ ಆ ರಾಕ್ಷಸ ವೀರನು ನೆಲಕ್ಕೆ ಹಾರಿ ಕೆಳಗೆ ನಿಂತೇ ಯುದ್ಧ ಮಾಡಬೇಕಾಯಿತು. ಬಹಳ ಹೊತ್ತು ಇಬ್ಬರು ಸರಿಸಮಾನವಾಗಿ ಹೋರಾಡಿದ ಮೇಲೆ ಸುಗ್ರೀವನು ಎದುರಾಳಿಯನ್ನು ಕತ್ತಿಯನ್ನು ಕಿತ್ತುಕೊಂಡು ಅವನ ಶಿರಚ್ಛೇದನ ಮಾಡಿದನು. ಇನ್ನು ರಾವಣನ ಸೇನಾಧಿಪತಿಗಳಲ್ಲಿ ಉಳಿದವನು ಮಹಾಪಾಶ್ವ ಜಾಂಬವನು ಅಂಗದನು ಸೇರಿಕೊಂಡು ಆತನೊಡನೆ ಸ್ವಲ್ಪ ಹೊತ್ತು ಹೋರಾಡುತ್ತಿದ್ದ ಮೇಲೆ ಅಂಗದ ಕುಮಾರನು ಆ ರಾಕ್ಷಸ ವೀರನನ್ನು ಸಂಹರಿಸಿದನು. ಇದನ್ನು ಕಂಡು ಕೆರಳಿದ ರಾವಣೇಶ್ವರನು ತನ್ನ ಸಾರಥಿಯನ್ನು ಕುರಿತು, ಎಲೈ ಸೂತನೆ, ಈಗಲೇ ರಥವನ್ನು ರಾಮನಿರುವಳಿಗೆ ಕೊಂಡೊಯ್ಯಿ ಎಂದನು. ಸಾರಥಿ ಅದೇ ರೀತಿ ರಥವನ್ನು ಶ್ರೀರಾಮಚಂದ್ರನ ತಂದು ನಿಲ್ಲಿಸಿದನು. 22ನೇ ಅಧ್ಯಾಯ. ಲಕ್ಷ್ಮಣ ಸಂಜೀವನ. ಶ್ರೀರಾಮನನ್ನು ಕಾಣುತ್ತಿದ್ದಂತೆಯೇ ರಾವಣೇಶ್ವರನ ಕ್ರೋಧಾಗ್ನಿ ಹೊತ್ತಿ ದಗದಗ ಉರಿಯಿತು. ಆತನು ರಥಾರೋಹಣ ಮಾಡಿ ಬಂದ ರಭಸಕ್ಕೆ ಭೂಮಿ ಜಗ್ಗನ ನಡುಗಿತು. ಆಗ ತನ್ನ ಗರ್ಜನೆಯಿಂದ ದಶದಿಕ್ಕುಗಳನ್ನು ಮೊಳಗಿಸುತ್ತಾ ಆತನು ಶ್ರೀರಾಮನ ಸುತ್ತಲಿದ್ದ ಕಪಿಗಳನ್ನು ಧ್ವಂಸ ಮಾಡತೊಡಗಿದನು. ಆತನ ಪೆಟ್ಟನ್ನು ತಾಳಲಾರದೆ ಪಲಾಯನ ಮಾಡುತ್ತಿದ್ದ ವಾನರ ವೀರರನ್ನು ತನ್ನನ್ನೇ ಲಕ್ಷ್ಯದಲ್ಲಿಟ್ಟುಕೊಂಡು ಮುಂದುವರಿಯುತ್ತಿರುವ ರಾವಣನನ್ನು ಕಂಡು ಶ್ರೀರಾಮನು ಮಹೋತ್ಸಾಹದಿಂದ ತನ್ನ ದಿವ್ಯ ಧನಸ್ಸನ್ನು ಒಮ್ಮೆ ಟಂಕಾರ ಮಾಡಿದನು. ಆ ಧ್ವನಿಗೆ ಭೂಮಿ ಅಂತರಿಕ್ಷಗಳು ಸ್ಪಂದಿಸಿದವು. ಬಳಿಯಲ್ಲಿಯೇ ಇದ್ದ ಲಕ್ಷ್ಮಣದೇವನು ಅಣ್ಣನ ಉತ್ಸಾಹವನ್ನು ಕಂಡು ತಾನೇ ಮೊದಲು ರಾವಣನೊಡನೆ ಯುದ್ಧ ಮಾಡಬೇಕೆಂಬ ಕುತೂಹಲದಿಂದ ಅಗ್ನಿಜ್ವಾಲೆಗೆ ಸಮಾನವಾದ ಅನೇಕ ಬಾಣಗಳನ್ನು ರಾವಣನ ಮೇಲೆ ಪ್ರಯೋಗಿಸಿದನು. ಆ ರಾಕ್ಷಸ ವೀರನು ಅವುಗಳನ್ನೆಲ್ಲ ಮಾರ್ಗಮಧ್ಯದಲ್ಲಿಯೇ ಕತ್ತರಿಸಿ ಮತ್ತೆ ರಾಮನ ಕಡೆಗೆ ಮುಂದುವರಿದು ಆತನ ಮೇಲೆ ಅಂಬುಗಳ ಮಳೆಯನ್ನೇ ಕರೆಯಲು ಆರಂಭಿಸಿದನು.
ಶ್ರೀರಾಮನಾದರೂ ನಿರ್ಲಕ್ಷ್ಯ ಭಾವದಿಂದ ಬಾಣಪ್ರಯೋಗ ಮಾಡಿ ಅವುಗಳನ್ನೆಲ್ಲ ಮಾರ್ಗಮಧ್ಯದಲ್ಲಿಯೇ ಖಂಡಿಸಿದನು. ಬಹುದಿನಗಳ ಬಯಕೆ ಕೈ ಸಾರ್ದವರಂತೆ ಇಬ್ಬರೂ ಉತ್ಸಾಹಗೊಂಡು ಯುದ್ಧ ಮಾಡಲು ಆರಂಭಿಸಿದರು. ಒಬ್ಬರನ್ನೊಬ್ಬರು ಸಂಹರಿಸಬೇಕೆಂಬ ಆಕಾಂಕ್ಷೆಯಿಂದ ಇಬ್ಬರೂ ತುಂಬಿದವರು. ಇಬ್ಬರೂ ಶಸ್ತ್ರ ವಿದ್ಯಾ ವಿಶಾರದರು, ಉತ್ತಮೋತ್ತಮವಾದ ಶಸ್ತ್ರಾಸ್ತ್ರಗಳನ್ನು ಧರಿಸಿರುವವರು. ಬರುತ್ತಾ ರಾಮರಾವಣರ ಯುದ್ಧ ಬಿಸಿಯೇರಿ ಬಿರುಸಾಗುತ್ತಾ ನಡೆಯಿತು. ಶ್ರೀರಾಮನು ಪ್ರಯೋಗಿಸಿದ ರೌದ್ರಾಸ್ತ್ರವನ್ನು ರಾವಣನು ತನ್ನ ಬಾಣದಿಂದ ಕತ್ತರಿಸಲು ಅದು 5 ಹೆಡೆಗಳ ಸರ್ಪದಂತೆ ಭೂಮಿಯನ್ನು ಭೇದಿಸಿಕೊಂಡು ಹೋಯಿತು. ಈಗ ರಾವಣನು ತನ್ನ ಎದುರಾಳಿಯ ಮೇಲೆ ಅಸುರಾಸ್ತ್ರವನ್ನು ಬಿಟ್ಟನು. ಅದು ಮಹಾಕ್ರೂರ ಮೃಗಗಳ ಆಕಾರವನ್ನು ಧರಿಸಿಕೊಂಡು ತೆರೆದ ಬಾಯಿಯಿಂದ ಕಿಡಿಗಳನ್ನು ನುಗುಳುತ್ತಾ 1ಕ್ಕೆ 10 100ಕ್ಕೆ 100 ಹೊರಟು ಬರುತ್ತಿತ್ತು. ಶ್ರೀರಾಮನು ಆಗ್ನೇಯಾಸ್ತ್ರದಿಂದ ಅದನ್ನು ನಿವಾರಿಸಲು ರಾವಣನು ದ್ವಿಗುಣವಾದ ಕೋಪದಿಂದ ರೌದ್ರಾಸ್ತ್ರವನ್ನು ಬಿಟ್ಟನು. ಅದರ ಪ್ರಭಾವದಿಂದ ಶೂಲಗಳು, ಲಾಳಮಿಂಡಿಗೆಗಳು, ಕೊಳ್ಳಿಗಳು ಸೃಷ್ಟಿಯಾಗಿ ಎಲ್ಲೆಲ್ಲಿಯೂ ಸಂಚರಿಸಲಾರಂಭಿಸಿದವು. ಶ್ರೀರಾಮನು ಗಂಧರ್ವಾಸ್ತ್ರದಿಂದ ಅದನ್ನು ನಾಶ ಮಾಡಿದನು. ಆಮೇಲೆ ಸೌರಾಸ್ತ್ರ ಬಂದಿತು. ಶ್ರೀರಾಮನು ಅದನ್ನೂ ಕತ್ತರಿಸಿದನು. ಹೀಗೆ ಅಣ್ಣನು ರಾಕ್ಷಸೇಶ್ವರನನ್ನು ಹೋರಾಡುತ್ತಿರುವುದನ್ನು ಕಂಡು ಲಕ್ಷ್ಮಣಸ್ವಾಮಿ ಆತನಿಗೆ ಸ್ವಲ್ಪ ವಿಶ್ರಾಂತಿ ಸಿಕ್ಕಲೆಂದು 7 ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸೇಶ್ವರನ ಧ್ವಜವನ್ನು ಕತ್ತರಿಸಿ ಸಾರಥಿಯನ್ನು ಸಂಹರಿಸಿದನು. ಮತ್ತ5 ಬಾಣಗಳಿಂದ ಆ ಶೂರನು ರಾವಣನ ಧನುಸ್ಸನ್ನು ಕತ್ತರಿಸಿ ಹಾಕಿದನು. ಅದೇ ವೇಳೆಗೆ ವಿಭೀಷಣನ ಮುಂದಕ್ಕೆ ನುಗ್ಗಿ ಲಂಕೇಶ್ವರನ ರಥಕ್ಕೆ ಹೂಡಿದ್ದ ಕುದುರೆಗಳನ್ನು ಒಡೆದು ಕೆಡಹಿದನು. ತನ್ನ ರಥದ ಕುದುರೆಗಳು ಕೆಳಕ್ಕುಳುವಷ್ಟಿಯಲ್ಲಿಯೇ ನೆಲಕ್ಕೆ ಲಂಘಿಸಿ ನಿಂತ ವೀರ ರಾವಣನು ಕೆಂಗಣ್ಣಿನಿಂದ ವಿಭೀಷಣನನ್ನು ದುರುಗುಟ್ಟಿ ನೋಡಿಕೊಂಡು ವಜ್ರಾಯುಧಕ್ಕೆ ಸಮನಾದ ಶಕ್ತಾಯುಧವನ್ನು ಅವನ ಮೇಲೆ ಪ್ರಯೋಗಿಸಿದನು. ಅದನ್ನು ಕಂಡು ಲಕ್ಷ್ಮಣನು 3 ಬಾಣಗಳನ್ನು ಬಿಟ್ಟು ಅದನ್ನು ಪುಡಿ ಮಾಡಿದನು. ಈ ಉದ್ದಟತನದಿಂದ ಕೋಪಗೊಂಡ ರಾವಣೇಶ್ವರನು ಮತ್ತೊಂದು ಶಕ್ತಾಯುಧವನ್ನು ತೆಗೆದುಕೊಂಡು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು. ಕಿಡಿಗಾರುತ್ತಾ ಬರುತ್ತಿರುವ ಆ ಶಕ್ತಿಯನ್ನು ಕಂಡು ಶ್ರೀರಾಮಚಂದ್ರನು ಲಕ್ಷ್ಮಣನಿಗೆ ಕ್ಷೇಮವಾಗಲಿ ಎಂದು ಜಪಿಸಹತ್ತಿದನು. ಆದರೇನು ಅಮೋಘವಾದ ಆ ಶಕ್ತಿ ಕ್ರೋಧಗೊಂಡ ಸರ್ಪದಂತೆ ಮಹಾವೇಗದಿಂದ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಬಡಿಯಿತು. ಅದರಿಂದ ತರಹರಿಸಿಕೊಳ್ಳಲಾರದೆ ಆತನು ಮೂರ್ಛಿತನಾಗಿ ನೆಲಕ್ಕುರುಳಿದನು. ಲಕ್ಷ್ಮಣನು ನೆಲಕ್ಕುರುಳಿದುದನ್ನು ಕಾಡುತ್ತಲೇ ಶ್ರೀರಾಮನ ಕಣ್ಣುಗಳಲ್ಲಿ ಕಂಬನಿ. ಮರುಕ್ಷಣದಲ್ಲಿಯೇ ಪ್ರಳಯ ಭೈರವಂತೆ ವಿಜೃಂಭಿಸಿ ರಾವಣನನ್ನು ನಿಶಿತ ಶರಗಳಿಂದ ಮುಚ್ಚಿ ಹಾಕಿದನು. ಅತ್ತ ರಾವಣೇಶ್ವರನು ಪ್ರಯೋಗಿಸಿದ ಶಕ್ತಿ ಲಕ್ಷ್ಮಣನ ಹೃದಯವನ್ನು ಭೇದಿಸಿಕೊಂಡು ಹೊರಬಂದಿತ್ತು. ಅದನ್ನು ಮುಟ್ಟಲು ವಾನರಿಗೆಲ್ಲ ಹೆದರಿಕೆ. ಶ್ರೀರಾಮಚಂದ್ರನೇ ಅದನ್ನು ಕೈಲಿ ತೆಗೆದುಕೊಂಡು ಮುರಿದು ಹಾಕಿದನು. ಅಲ್ಲದೆ ರಾವಣೇಶ್ವರನು ತನ್ನ ಮೇಲೆ ಸುರಿಸುತ್ತಿರುವ ಬಾಣವರ್ಷವನ್ನು ಸ್ವಲ್ಪವೂ ಲಕ್ಷಿಸದೆ ಲಕ್ಷ್ಮಣನನ್ನು ಎತ್ತಿಕೊಂಡು ಹನುಮಂತ ಸುಗ್ರೀವರ ವಶಕ್ಕೊಪ್ಪಿಸಿ ಅನಂತರ ಶತ್ರುವನ್ನು ಮರ್ದಿಸಲು ಮೊದಲು ಮಾಡಿದನು. ಆತನು ಉರುವನ್ನು ತಾಳಲಾರದೆ ರಾಕ್ಷಸ ರಾಜನು ಯುದ್ಧರಂಗದಿಂದ ಕಾಲು ತೆಗೆದು ಲಂಕಾಭಿಮುಖವಾಗಿ ಓಡಬೇಕಾಯಿತು. ಅತ್ತ ರಾವಣನ ಬೆನ್ನಿತ್ತು ಹೊಡುತ್ತಲೇ ಇತ್ತ ರಾಮಚಂದ್ರನು ತಮ್ಮನ ಯೋಗಕ್ಷೇಮದಲ್ಲಿ ತೊಡಗಿದನು. ನೆಲದ ಮೇಲೆ ಬಿದ್ದು ನೋವಿನಿಂದ ನರಳುತ್ತಿರುವ ತಮ್ಮನನ್ನು ಸುಷೇಣನಿಗೆ ತೋರಿಸಿ, ಅಯ್ಯ ವಾನರೋತ್ತಮನೇ, ರಕ್ತದಲ್ಲಿ ಮುಳುಗಿ ಬಿದ್ದಿರುವ ಈ ನನ್ನ ತಮ್ಮನನ್ನು ಕಾಡುತ್ತಲೇ ನನ್ನ ಶಕ್ತಿಯಲ್ಲೂ ಉಡುಗಿದಂತಾಗಿದೆ. ನನಗೆ ಇನ್ನು ಯುದ್ಧ ಮಾಡುವ ಶಕ್ತಿ ಎಲ್ಲಿಯದು? ಈ ನನ್ನ ತಮ್ಮನಿಗೆ ಅಪಾಯವಾದ ಮೇಲೆ ನಾನು ಜೀವಿಸಿದ್ದು ತಾನೇ ಏನು ಪ್ರಯೋಜನ? ಅಯ್ಯೋ, ಹೋಗುತ್ತಿದ್ದಾನಲ್ಲ
ಇನ್ನು ಆ ಸೀತೆಯಿಂದ ತಾನೇ ಏನಾಗಬೇಕು? ಲೋಕದಲ್ಲಿ ಹೆಂಡತಿ ಹೋದರೆ ಮತ್ತೊಬ್ಬ ಹೆಂಡತಿ ದೊರೆತಾಳು, ಆದರೆ ತಮ್ಮ ಹೋದರೆ ಪುನಃ ತಮ್ಮ ದೊರೆತಾನೆ ಎಂದು ದೀರ್ಘವಾಗಿ ನಿಟ್ಟುಸಿರುಬಿಡುತ್ತಾ ಕಣ್ಣೀರು ಗರೆದನು. ದುಃಖದಿಂದ ಆತನ ಇಂದ್ರಿಯಗಳೆಲ್ಲವೂ ಕದಡಿ ಹೋಗಿದ್ದವು. ಇಂತಹ ಸ್ಥಿತಿಯಲ್ಲಿದ್ದ ಆ ರಘುವೀರನನ್ನು ಸುಷೇಣನು ಸಮಾಧಾನಪಡಿಸುತ್ತಾ, ಎಲೈ ಮಹಾಬಾಹು, ಲಕ್ಷ್ಮಣನೇನೋ ಮೃತ್ಯು ಹೊಂದಿಲ್ಲ, ಆದ್ದರಿಂದ ನೀನು ಇಷ್ಟು ದುಃಖಿಸುವುದಕ್ಕೆ ಕಾರಣಗಳೇನೂ ಇಲ್ಲ ಎಂದು ಹೇಳಿ ಹನುಮಂತನ ಕಡೆಗೆ ತಿರುಗಿ, ಮಾರುತಿ, ನೀನೀಗಲೇ ಔಷಧಿ ಪರ್ವತಕ್ಕೆ ಹೋಗಿ ವಿಶಲ್ಯಕರಣಿ, ಸವರ್ಣಕರಣಿ, ಸಂದನಕರಣಿ ಎಂಬ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ. ಅವುಗಳಲ್ಲಿ ತಂದಲ್ಲಿ ಲಕ್ಷ್ಮಣದೇವ ಬದುಕುತ್ತಾನೆ ಎಂದು ಹೇಳಿದನು. ಸುಷೇಣನು ಹೇಳಿದೊಡೆ ತಡ. ಹನುಮಂತನು ಒಂದೇ ಉಸಿರಿಗೆ ಔಷಧಿ ಪರ್ವತಕ್ಕೆ ಹಾರಿದನು. ಆದರೆ ಔಷಧಿಗಳು ಆತನಿಗೆ ಕಾಣಿಸಲಿಲ್ಲ. ಆದ್ದರಿಂದ ಆ ಪರ್ವತದ ಶಿಖರವನ್ನೇ ಕಿತ್ತುಕೊಂಡು ಹಿಂತಿರುಗಿದನು. ಆ ಶಿಖರವನ್ನು ಸುಷೇಣನ ಮುಂದಿಟ್ಟು, ಅಯ್ಯ ವಾನರ ಶ್ರೇಷ್ಠನೇ, ಮೂಲಿಕೆ ಯಾವುದೆಂಬುದು ನನಗೆ ತಿಳಿಯಲಿಲ್ಲ, ಆದ್ದರಿಂದ ಶಿಖರವನ್ನೇ ತಂದಿದ್ದೇನೆ, ನಿನಗೆ ಬೇಕಾದುದನ್ನು ನೀನೇ ಹುಡುಕುಕೋ ಎಂದನು. ಸುಷೇಣನು ನಕ್ಕು ಅದರಲ್ಲಿದ್ದ ಮೂಲಿಕೆಗಳನ್ನು ತೆಗೆದುಕೊಂಡು ಲಕ್ಷ್ಮಣನ ಮೂಗಿನಲ್ಲಿ ಹಿಡಿದನು. ಅದರ ಗಂಧವನ್ನು ಅಗ್ರಹಣಿಸಿದಂತೆಯೇ ಲಕ್ಷ್ಮಣಸ್ವಾಮಿ ನಿರೋಗಿಯಾಗಿ ಎದ್ದು ಕುಳಿತನು. ವಾನರೆಲ್ಲರೂ ಮಹದಾನಂದದಿಂದ ಸುಷೇಣನನ್ನು ಹನುಮಂತನನ್ನು ಬಾಯ್ತುಂಬ ಹೊಗಳಿದರು. ರಾಮಚಂದ್ರನು ಅಕ್ಷತನಾಗಿದ್ದ ತಮ್ಮನನ್ನು ಆಲಿಂಗಿಸಿ ಆನಂದ ಬಾಷ್ಪವನ್ನು ಸುರಿಸಿದನು. ಅಧ್ಯಾಯ 23. ರಾಮ ರಾವಣ ಯುದ್ಧ. ಲಕ್ಷ್ಮಣನು ಒಮ್ಮೆ ಅಪಾಯಕ್ಕೊಳಗಾದುದನ್ನು ಕಂಡು ಶ್ರೀರಾಮಚಂದ್ರನಿಗೆ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಬಿಡಬೇಕೆನ್ನಿಸಿತು. ಆದರೆ ಲಕ್ಷ್ಮಣನು ಆತನನ್ನು ಕುರಿತು, ಅಣ್ಣ, ರಾವಣನನ್ನು ಸಂಹರಿಸಬೇನೆಂಬ ನಿನ್ನ ಪ್ರತಿಜ್ಞೆ ಏನಾಯಿತು? ಸತ್ಪುರುಷರು ತಮ್ಮ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳದೆ ಇರುತ್ತಾರೆಯೇ? ನೀನು ಆ ದುರಾತ್ಮನಾದ ರಾವಣನನ್ನು ಕೊಲ್ಲುವುದನ್ನೇ ಕಾಯುತ್ತಿರುವೆನು. ನನ್ನ ಕೋರಿಕೆಯನ್ನು ಸಲ್ಲಿಸು ಎಂದನು. ತಮ್ಮನ ಮಾತಿನಂತೆ ಶ್ರೀರಾಮನು ಕೋದಂಡಪಾಣಿಯಾಗಿ ರುದ್ರರಂಗವನ್ನು ಪ್ರವೇಶಿಸಿ ಟಂಕಾರ ಮಾಡಿದನು. ಅದನ್ನು ಕೇಳಿದೊಡನೆಯೇ ರಾವಣನು ರಥವನ್ನು ಆತನ ಬಳಿಗೆ ಹರಿಯಿಸಿದನು. ಇಬ್ಬರು ಮಹಾಯೋಧರು ಪರಸ್ಪರ ಎದುರಾಗಲು ಅವರ ರಣಕೌಶಲವನ್ನು ನೋಡುವುದಕ್ಕಾಗಿ ದೇವತೆಗಳು ಆಕಾಶದಲ್ಲಿ ತೆರೆದರು. ರಾವಣನು ರಥವನ್ನೇರಿ ಯುದ್ಧ ಮಾಡುತ್ತಿರಲು ಶ್ರೀರಾಮನು ನೆಲದ ಮೇಲೆ ನಿಂತು ಯುದ್ಧ ಮಾಡಬೇಕಾಗಿತ್ತು. ಇದನ್ನು ನೋಡಿ ದೇವೇಂದ್ರನು ತನ್ನ ಸಾರಥಿಯಾದ ಮಾತಲ್ಲಿಯೊಡನೆ ತನ್ನ ರಥವನ್ನು ಆತನಿಗಾಗಿ ರಣರಂಗಕ್ಕೆ ಕಳುಹಿಸಿಕೊಟ್ಟನು. ಶ್ರೀರಾಮನು ಆ ರಥಕ್ಕೆ ಪ್ರದಕ್ಷಿಣೆ ಮಾಡಿ ಏರಿದನು. ರಾಮರಾವಣ ಯುದ್ಧ ಆರಂಭವಾಯಿತು. ಗಂಧರ್ವಾಸ್ತ್ರದಿಂದಲೂ ದೈವಾಸ್ತ್ರದಿಂದಲೂ ಒಡೆದು ಕೆಡವಿದರು. ರಾವಣನ ಸರ್ಪಾಸ್ತ್ರ ಶ್ರೀರಾಮನ ಗರುಡಾಸ್ತ್ರದಿಂದ ನಾಶವಾಯಿತು. ಕುಪಿತನಾದ ಲಂಕೇಶ್ವರನು ಕುರಂಬಿನಿಂದ ಇಂದ್ರರಥದ ಧ್ವಜವನ್ನು ಕೆಡವಿ ಹಲವು ಬಾಣಗಳಿಂದ ಅಶ್ವಗಳನ್ನು ಸಾರಥಿಯನ್ನು ನೋಯಿಸಿದನು. ಅಷ್ಟೇ ಅಲ್ಲ, ಆತನ ಬಾಣವರ್ಷದಿಂದ ಶ್ರೀರಾಮನೂ ಘಾಸಿಯಾದನು. ಅದನ್ನು ಕಂಡು ದೇವತೆಗಳು ನಡುಗಿದರು. ಹೀಗೆ ಎದುರಾಳಿಯಿಂದ ಗಾಯಗೊಂಡ ಶ್ರೀರಾಮನು ಕೆಂಗಣ್ಣಿನಿಂದ ಅವನನ್ನು ದಿಟ್ಟಿಸುತ್ತಾ ಔಡುಗಚ್ಚಿದನು. ಆತನ ಕೋಪದಿಂದ ಜಗತ್ತಿನ ಸಮಸ್ತ ಜೀವರಾಶಿ ಭಯದಿಂದ ತಲ್ಲಣಗೊಂಡವು. ಭೂಮಿ ನಡುಗಿಹೋಯಿತು. ಅನೇಕ ಉತ್ಪಾತಗಳು ಕಾಣಿಸಿಕೊಂಡವು. ಇವುಗಳನ್ನು ಕಂಡು ಮಹಾವೀರರಾದ ದಶಶಿರನು ನಡುಗಿ ಹೋದನು. ತನಗೇನೋ ಕೇಡು ಸಂಭವಿಸಿದೆಂದುಕೊಂಡು ಆತನು ತನ್ನ ಆಯುಧಗಳನ್ನೆಲ್ಲ ಮಹಾಕ್ರೂರವಾದ ಶೂಲಾಯುಧವನ್ನು ಶ್ರೀರಾಮನ ಮೇಲೆ ಪ್ರಯೋಗಿಸಿ ಸಿಂಹನಾದ ಮಾಡಿದನು. 8 ಗಂಟೆಗಳಿಂದ ಅಲಂಕೃತವಾದ ಆ ಶೂಲಾಯುಧವು ಕಿಡಿಗಾರುತ್ತಾ ರಾಮನ ಪ್ರಾಣಗಳನ್ನು ಹುಡುಕುತ್ತಾ ಹೊರಟಿತು. ಅದನ್ನು ನಾಶ ಮಾಡುವುದಕ್ಕಾಗಿ ರಾಘವನು ಪ್ರಯೋಗಿಸಿದ ಬಾಣವೆಲ್ಲ ಆ ಶೂಲ ಸುಟ್ಟು ಭಸ್ಮ ಮಾಡಿತು. ಅದರಿಂದ ಆತನು ರೋಷಾವಿಷ್ಟನಾಗಿ ಇಂದ್ರನು ಕಳುಹಿಸಿದ್ದ ಶಕ್ತಾಯುಧವನ್ನು ಅದರ ಮೇಲೆ ಪ್ರಯೋಗಿಸಿದನು.
ಪ್ರಳಯ ಕಾಲದ ಮಹೋಲ್ಕೆಯಂತೆ ಹೊರಟ ಆ ಶಕ್ತಿ ರಾವಣನ ಶೂಲವನ್ನು ಸುಟ್ಟು ಹಾಕಿತು. ಹಿಂದೆಯೇ ಶ್ರೀರಾಮನು 3 ಬಾಣಗಳನ್ನು ರಾವಣನ ಹಣೆಗೆ ಗುರಿಯಿಟ್ಟು ಹೊಡೆದನು. ಅವು ಗುರಿಯನ್ನು ಮುಟ್ಟಿ ಎದುರಾಳಿಯ ರಕ್ತವನ್ನು ಕುಡಿದವು. ಆ ಪೆಟ್ಟಿಗೆ ರಾವಣನು ತತ್ತರಿಸಿ ಹೋದನು. ರಾಮಬಾಣದಿಂದ ದಾಸಿಗೊಂಡ ರಾವಣೇಶ್ವರನು ಏಕಕಾಲದಲ್ಲಿಯೇ ಅಸಂಖ್ಯಾತ ಬಾಣಗಳನ್ನು ಆತನ ಮೇಲೆ ಸುರಿಸಿದನು. ಶ್ರೀರಾಮನು ಅವುಗಳನ್ನು ತಡೆಯಲು ಅಷ್ಟೇ ಬಾಣವನ್ನು ಪ್ರಯೋಗಿಸಿದನು. ಇಬ್ಬರು ರಕ್ತದಿಂದ ನೆನೆದು ಹೋಗಿ ಹೂ ಬಿಟ್ಟ ಮುತ್ತುಗದ ಮರದಂತೆ ಕಾಣುತ್ತಿದ್ದರು. ದಿಕ್ಕುಗಳೆಲ್ಲವೂ ಬಾಣಗಳಿಂದ ತುಂಬಿ ಹೋಗಿ ಕತ್ತಲೆ ಗವಿಯಿತು. ಎದುರಾಳಿಗೆ ಶ್ರೀರಾಮನು ಕೂಗಿ ಹೇಳಿದನು, ಎಲ್ಲವೋ ರಾಕ್ಷಸಾದಮ, ನಾನಿಲ್ಲದಾಗ ವೇಷಾಂತರದಿಂದ ಬಂದು ಜಾನಕಿಯನ್ನು ಕದ್ದು ತಂದೆ. ಪರಸ್ತ್ರೀಯನ್ನು ಕದ್ದು ತಂದ ಪರಮ ಪಾಪಿಯಾದ ನೀನು ವೀರನೆಂದು ಹೇಳಿಕೊಳ್ಳುವೆಯಲ್ಲವೇ? ನೀನು ಕದ್ದು ತಂದಾಗಲೇ ಸಿಕ್ಕಿದ್ದರೆ ಅಂದೇ ನಿನ್ನನ್ನು ಯಮಾಲಯಗೆ ಕಳುಹಿಸಿಬಿಡುತ್ತಿದ್ದೆ. ಹೋಗಲಿ, ಇಂದಾದರೂ ನನ್ನ ಕೈಗೆ ಸಿಕ್ಕಿಬಿದ್ದೆಯಲ್ಲವೇ? ಈಗ ನಿನಗಿನ್ನು ನಿಸ್ತಾರವಿಲ್ಲ. ನಿನ್ನ ಮಾಂಸವನ್ನು ಹದ್ದು ಕಾಗೆಗಳಿಗೆ ಉಣಿಸಾಗಿ ಮಾಡುತ್ತೇನೆ. ಮಾತನಾಡುತ್ತಾ ಹೋದಂತೆ ಶ್ರೀರಾಮನ ರಕ್ತ ಕಾಯುತ್ತಾ ಹೋಯಿತು. ಆತನ ಉತ್ಸಾಹ, ಸಂತೋಷಗಳು, ಬಲ, ಪರಾಕ್ರಮಗಳು ಇಮ್ಮಡಿಸಿದವು. ಮಹಾತ್ಮನಾದ ಆತನಿಗೆ ಸಮಸ್ತ ಶಸ್ತ್ರಾಸ್ತ್ರಗಳು ಗೋಚರವಾದವು. ಪರಮಾಶ್ಚರ್ಯವಾಗಿ ಕರಲಾಗವನ್ನು ತೋರಲು ಉಪಕ್ರಮಿಸಿದನು ಆತ. ಇಂಥ ಶುಭಲಕ್ಷಣಗಳು ಬರುತ್ತಿರುವಾಗಲೇ ಶತ್ರುವನ್ನು ತೀರಿಸಿಬಿಡಬೇಕೆಂದು ಆತನು ನಿಶ್ಚಯಿಸಿದನು. ರಾಮಬಾಣಗಳ ಬಿರುಸನ್ನು ಕಂಡು ರಾವಣನಿಗೆ ಧನುರ್ಬಾಣಗಳನ್ನು ಹಿಡಿಯಲು ಶಕ್ತಿಯಿಲ್ಲದಂತಾಯಿತು. ತನಗಿನ್ನು ಮೃತ್ಯು ಸನ್ನಿಹಿತವಾಗಿ ಎಂದುಕೊಂಡನು ಅವನು. ಆಗ ಅವನ ಸಾರಥಿ ತನ್ನ ಒಡೆಯನ ದುರವಸ್ಥೆಯನ್ನು ಕಂಡು ಆತನನ್ನು ಮೆಲ್ಲಗೆ ಯುದ್ಧದಿಂದ ಹಿಂದಕ್ಕೆ ಕರೆದೊಯ್ದನು. ಕೇವಲ ತನ್ನ ಮೇಲಿನ ಮೋಹದಿಂದ ತನ್ನನ್ನು ರಣರಂಗದಿಂದ ಹಿಂದಕ್ಕೆ ಕರೆತಂದ ಸಾರಥಿಯನ್ನು ಕಂಡು ರಾವಣೇಶ್ವರನಿಗೆ ರೇಗಿ ಹೋಯಿತು. ಆತನು ಅವನನ್ನು ಕುರಿತು, ಎಲ್ಲವೋ ದುರಾತ್ಮ, ನನ್ನನ್ನು ಹೀನಬಲನೆಂದು ಭಾವಿಸಿಯಲ್ಲವೇ ನೀನು ರಣರಂಗದಿಂದ ರಥವನ್ನು ಹಿಮ್ಮೆಟ್ಟಿಸಿದುದು? ಇದು ಎಂತಹ ಅವಮಾನವೆಂದು ಅರಿತುಕೊಳ್ಳುವ ಶಕ್ತಿ ನಿನಗೆ ಎಲ್ಲಿದೆ ಹೋಯಿತಲ್ಲವೇ? ಶತ್ರುವಿನ ಎದುರಿನಿಂದ ರಥವನ್ನು ಹಿಂತಿರುಗಿಸಿ ಬಹುಕಾಲದಿಂದ ಗಳಿಸಿದ್ದ ನನ್ನ ಕೀರ್ತಿಗೆ ಮಸಿಯನ್ನು ಮೆತ್ತಿರುವೆ. ನನಗೆ ಹಿತವನ್ನು ಆಚರಿಸುವ ನೆಪದಲ್ಲಿ ಶತ್ರುವಿಗೆ ಸಂತೋಷವನ್ನುಂಟು ಮಾಡಿದ ನೀನು ನನ್ನ ಶತ್ರುವಿನ ಕಡೆಯವನೆಂದೇ ಭಾವಿಸಬೇಕಾಗಿದೆ. ಇಷ್ಟು ಕಾಲ ನನ್ನ ಸಾರಥಿಯಾಗಿದ್ದುಕೊಂಡು ನನ್ನ ಗುಣಸ್ವಭಾವವನ್ನು ಅರಿತಿದ್ದರೂ ನೀನು ಈ ರೀತಿ ಹೇಯ ಕಾರ್ಯವನ್ನು ಆಚರಿಸುವುದು ಆಶ್ಚರ್ಯಕರವಾಗಿದೆ. ಮೊದಲು ರಥವನ್ನು ಹಿಂತಿರುಗಿಸು, ರಣರಂಗಕ್ಕೆ ಚೋದಿಸು ಎಂದನು. ಆ ಕಠಿಣ ನುಡಿಗಳಿಂದ ಮನನೊಂದ ಸಾರಥಿ ವಿನಯಪೂರ್ವಕವಾಗಿ ತನ್ನ ಸ್ವಾಮಿಯನ್ನು ಕುರಿತು, ಮಹಾರಾಜ, ನಾನು ಬುದ್ಧಿಹೀನನಾಗಿ ಹೀಗೆ ಮಾಡುತ್ತೇನೆಂದಾಗಲಿ, ಶತ್ರುವಿನ ಬೋಧೆಗಳಿಗಾಗಿದ್ದಾಗಲಿ, ಹೀಗೆ ಮಾಡಿದೆನೆಂದಾಗಲಿ ತರ್ಕಿಸಬಾರದು. ಸ್ವಾಮಿ, ನಿಮ್ಮ ಅಪಾರವಾದ ಪ್ರೇಮಕ್ಕೆ ಪಾತ್ರನಾದ ನನ್ನಲ್ಲಿ ಸದಾ ನಿಮ್ಮ ಶ್ರೇಯಸ್ಸಾಧನೆಯೇ ಹೊರತು ಬೇರೊಂದು ನೀಚಭಾವ ಉದಿಸಲು ಸಾಧ್ಯವಿಲ್ಲ. ನೀವು ಯುದ್ಧದಲ್ಲಿ ಬಹಳವಾಗಿ ದಣಿದಿದ್ದೀರಿ. ನಿಮ್ಮ ರಣೋತ್ಸಾಹ ಕುಗ್ಗುತ್ತಿತ್ತು. ಯುದ್ಧವು ನಿಮಗೆ ಸುಮುಖವಾಗಿರಲಿಲ್ಲ. ಇದರ ಮೇಲೆ ಅಮಂಗಳಕರವಾದ ಅನೇಕ ಉತ್ಪಾತಗಳು ಬೇರೆ ಕಂಡುಬಂದವು. ಆದ್ದರಿಂದ ನಿಮ್ಮ ಕೃಪೆಯಿಂದ ಉತ್ತಮವಾದ ಸಾರಥ್ಯ ಲಕ್ಷಣಗಳೆಲ್ಲವನ್ನೂ ಚೆನ್ನಾಗಿ ಅರಿತುಕೊಂಡಿರುವ ನಾನು ನನ್ನ ಕರ್ತವ್ಯವನ್ನು ನೆರವೇರಿಸಿದೆ. ನಿಮ್ಮಲ್ಲಿ ರೂಢಮೂಲವಾಗಿರುವ ಪ್ರೇಮವೇ ನನ್ನಿಂದ ಈ ಕಾರ್ಯವನ್ನು ಮಾಡಿಸಿತು. ಈಗ ನಿಮ್ಮ ಅಪ್ಪಣೆಯೊಂದುದನ್ನು ತಲೆಯಲ್ಲಿ ಹೊತ್ತು ನಡೆಸಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದನು. ಸುತನ ನುಡಿಗಳಿಂದ ಸಂತುಷ್ಟನಾದ ರಾವಣೇಶ್ವರನು ಆತನನ್ನು ಸಮಾಧಾನಪಡಿಸಿ ಒಡನೆಯೇ ರಥವನ್ನು ರಣರಂಗಕ್ಕೆ ಕೊಂಡೊಯ್ಯುವಂತೆ ಅಪ್ಪಣೆ ಮಾಡಿದನು. ಸಾರಥಿ ಆತನ ಅಪ್ಪಣೆಯಂತೆ ಕುದುರೆಗಳನ್ನು ಚಪ್ಪರಿಸಿ ಕ್ಷಣಮಾತ್ರದಲ್ಲಿ ರಥವನ್ನು ಶ್ರೀರಾಮಮೂರ್ತಿಗೆ ಅಭಿಮುಖವಾಗಿ ತಂದು ನಿಲ್ಲಿಸಿದನು. ಶತ್ರುವನ್ನು ಕಾಡುತ್ತಲೇ ರಘುವೀರನು ಸಂತೋಷದಿಂದ ತನ್ನ ಧನಸ್ಸನ್ನು ಟಂಕಾರ ಮಾಡಿ ಸಾರಥಿಯಾದ ಮಾತಲಿಗೆ, ಎಲೈ ಪುರಂದರ ಸಾರಥಿ, ಈಗ ನಾನು ರಾವಣನನ್ನು ವಧಿಸಲು ನಿಶ್ಚಯಿಸಿದ್ದೇನೆ. ಬೆಂಕಿಯನ್ನು ಬಯಸಿ ಬರುವ ಪತಂಗದಂತೆ ಅವನು ನನ್ನನ್ನೇ ಅರಸುತ್ತಿದ್ದಾನೆ. ತನ್ನ ಮೃತ್ಯುವನ್ನು ತಾನೇ ಬಯಸುತ್ತಿರುವ ಅವನೆದುರಿಗೆ ರಥವನ್ನು ಹರಿಸು. ಮಹೇಂದ್ರನಿಗೆ ರಥವನ್ನು ಮಾಡುವ ನಿನಗೆ ನಾನು ಹೇಳಿಕೊಡಬೇಕಾದದೇನೂ ಇಲ್ಲ. ಆದರೂ ನನ್ನ ಯುದ್ಧಕ್ಕೆ ಉಚಿತವಾದ ರೀತಿಯಲ್ಲಿ ಚೈತ್ಯಾಗ್ರತೆಯಿಂದ ರಥವನ್ನು ನಡೆಸೆಂದು ನಿನಗೆ ಜ್ಞಾಪಿಸುತ್ತೇನೆ.
ಎಂದು ಹೇಳಿದನು. ವಿನಯದಿಂದ ತುಂಬಿದ ಆತನ ನುಡಿಗಳಿಂದ ಸುಪ್ರೀತನಾದ ಮಾತಲಿ ಬಹುಜಾಣ್ಮೆಯಿಂದ ರಥವನ್ನು ನಡೆಸುತ್ತಾ ತನ್ನ ರಥದ ಧೂಳಿನಿಂದ ರಾವಣನ ರಥವೆಲ್ಲವೂ ಮುಚ್ಚಿ ಹೋಗುವಂತೆ ಮಾಡಿದನು. ಕಂಗಾಣಾದ ದೈತ್ಯೇಂದ್ರನು ತೋಚಿದತ್ತ ಬಾಣಗಳನ್ನು ಸುರಿಸುತ್ತಾ ಭಯಂಕರವಾದ ಹಾವಳಿಯನ್ನು ಉಂಟು ಮಾಡಿದನು. ರಾವಣರ ಯುದ್ಧ ಕಾವೇರುತ್ತಾ ಹೋದಂತೆ ಮತ್ತೊಮ್ಮೆ ರಾವಣನಿಗೆ ಅಪಶಕುನಗಳು ಕಾಣಿಸಿಕೊಂಡವು. ಆತನ ತಲೆಯ ಮೇಲೆ ರಕ್ತದ ಮಳೆ ಹೋಗುತ್ತಿದ್ದ ದಿಕ್ಕನ್ನೆಲ್ಲ ಹದ್ದುಗಳು ಹಿಂದಕ್ಕೆಟ್ಟಿ ಹೋದವು. ಹಗಲಿನಲ್ಲೆಲ್ಲ ಉಲ್ಕಾಪಾತಗಳಾದವು. ಇದನ್ನು ಕಂಡು ರಾಕ್ಷಸರೆಲ್ಲರೂ ಚಿಂತಾಕ್ರಾಂತರಾದರು. ರಾಕ್ಷಸರ ಬಾಹುಗಳೆಲ್ಲವೂ ಸ್ತಬ್ಧವಾಗಿ ನಿಂತವು. ಆತನು ಬದುಕಿರುವಂತೆಯೇ ರಾವಣನ ಹತ್ತಿರ ಸುಳಿದಾಡುತ್ತಿದ್ದ ನರಿಗಳು ಕೆಟ್ಟ ಧ್ವನಿಯಲ್ಲಿ ಕೂಗಿಕೊಂಡವು. ಗಾಳಿ ಕೂಡ ಆತನಿಗೆ ವ್ಯತಿರಿಕ್ತವಾಗಿ ಬೀಸಿ ಆತನ ಕಣ್ಣುಗಳಲ್ಲಿ ಧೂಳೆರಚಿತು. ರಥದ ಕುದುರೆಗಳು ಕಣ್ಣೀರುಗರೆಯುತ್ತಾ ಹೆಜ್ಜೆ ಹೆಜ್ಜೆಗೂ ಎಡವಿದವು. ಅದೇ ಸಮಯದಲ್ಲಿಯೇ ಶ್ರೀರಾಮನಿಗೆ ಅನೇಕ ಶುಭಶಕುನಗಳಾದವು. ಆದ್ದರಿಂದ ಉತ್ಸಾಹಗೊಂಡ ಆತನು ಇನ್ನು ತನ್ನ ಶತ್ರುವಿಗೆ ಕಡೆಗಾಲ ಸನ್ನಿಹಿತವಾಗೆಂದು ಸಂತೋಷಪಟ್ಟನು. ರಾವಣರ ಭಯಂಕರ ದ್ವಂದ್ವ ಯುದ್ಧವನ್ನು ನೋಡುವುದರಲ್ಲಿ ಎರಡು ಸೈನ್ಯದವರು ತಮ್ಮ ರಣಕಾರ್ಯವನ್ನು ಮರೆತುಬಿಟ್ಟರು. ರಣಭೂಮಿಯ ಎಲ್ಲವೂ ಬರೆದಿಟ್ಟ ಚಿತ್ರದಂತೆ ಸ್ತಬ್ಧರಾಗಿ ನಿಂತು ನೋಡುತ್ತಿರುವ ಯೋಧರಿಂದ ತುಂಬಿ ಹೋಯಿತು. ರಾವಣ ಬಿಡುತ್ತಿದ್ದ ಬಾಣಗಳು ವ್ಯರ್ಥವಾಗಲಾರಂಭಿಸಿದವು. ಶ್ರೀರಾಮನ ಬಾಣಗಳು ತಪ್ಪದೆ ಗುರಿಯನ್ನು ಭೇದಿಸುತ್ತಿದ್ದವು. ಆತನ ಬಾಣಗಳಿಂದ ಎದುರಾಳಿಯ ರಥಧ್ವಜ ಭಗ್ನವಾಗಿ ಕೆಳಗೆ ಬಿತ್ತು. ರಾವಣನು ಅದೇ ಪ್ರಯತ್ನದಿಂದ ಪ್ರಯೋಗಿಸಿದ ಬಾಣ ವ್ಯರ್ಥವಾಯಿತು. ತನ್ನ ಕಾರ್ಯ ವಿಫಲವಾದಂತೆಲ್ಲ ಆತನ ಕೋಪ ಹೆಚ್ಚುತ್ತಿತ್ತು. ಜ್ವಲಿಸುವ ಬಾಣಗಳನ್ನು ಆತನು ಎದುರಾಳಿಯ ರಥಾಶ್ವಗಳ ಮೇಲೆ ಬಿಟ್ಟನು. ಅವು ಕುದುರೆಗಳಿಗೆ ತಾಕಿದರೂ ಅದರಿಂದ ನಿಧಾನವಾಗಲಿಲ್ಲ. ಆದರೂ ಆತನು ನಿರರ್ಗಳವಾಗಿ ಬಾಣಗಳನ್ನು ಕರೆಯುತ್ತಾ ಹೋದನು. ಆದರೇನು, ರಾಮಬಾಣಗಳಿಂದ ಅವೆಲ್ಲವೂ ಮಾರ್ಗ ಮಧ್ಯದಲ್ಲಿಯೇ ಮುರಿದು ನೆಲಕ್ಕುರುಳಿದವು. ನಮಸ್ಕಾರ.